ಹಿಂದೂ ಸಂಸ್ಕೃತಿ ಅರಿವು ಅಂಡಿಗನಾಳದಲ್ಲಿ ಆಗಸ್ಟ್ 12ರಂದು ವಿಶೇಷ ರಸಪ್ರಶ್ನೆ ಹಾಗೂ ಪ್ರಬಂಧ ಸ್ಪರ್ಧೆ. ಹಿಂದೂ ಧರ್ಮದ ಶ್ರೇಷ್ಠ ಮೌಲ್ಯಗಳು, ಸಂಸ್ಕೃತಿ, ಸಂಸ್ಕಾರಗಳು ಹಾಗೂ ದೇಶಭಕ್ತಿ ಮನೋಭಾವವನ್ನು ಯುವ ಪೀಳಿಗೆಗೆ ತಲುಪಿಸಲು ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ತಾಲೂಕಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಾಮಾಯಣ, ಮಹಾಭಾರತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಪ್ರಬಂಧ ಮತ್ತು ರಸಪ್ರಶ್ನೆ ಸ್ಪರ್ಧೆಯನ್ನು ಆಗಸ್ಟ್ 12ರಂದು ಮಂಗಳವಾರ ಅಂಡಿಗನಾಳ ಗ್ರಾಮದ ಶ್ರೀ ಕೆಂಪಣ್ಣ ವೀರಣ್ಣ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ವೆಂಕಟೇಶ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಧರ್ಮ, ಸಂಸ್ಕೃತಿ ಮತ್ತು ಸಂಸ್ಕಾರ ಕಲಿಸುವುದು ಇಂದಿನ ಕಾಲದಲ್ಲಿ ತೀರಾ ಕಡಿಮೆಯಾಗಿದೆ. ಆದ್ದರಿಂದ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳ ಮಹತ್ವ ಹಾಗೂ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಹೋರಾಟಗಾರರ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸುವ ಉದ್ದೇಶದಿಂದ ಈ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ಶ್ರೀರಾಮ್. ಆತ್ಮೀಯ ಮಾಧ್ಯಮ ಮಿತ್ರರೇ, ಇದೇ ತಿಂಗಳು ಸ್ವತಂತ್ರ ದಿನಾಚರಣೆ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇದೇ ತಿಂಗಳು 12ನೇ ತಾರೀಕು ಇದೇ ಅಂಡಿಗನಾಳ KB ಭವನದಲ್ಲಿ ರಾಮಾಯಣ ಹಾಗೂ ಮಹಾಭಾರತ ಹಾಗೂ ಸ್ವತಂತ್ರ ಹೋರಾಟಗಾರರ ರಸಪ್ರಶ್ನೆಯನ್ನು ಶಿಡ್ಲಘಟ್ಟ ತಾಲೂಕಿನ ಪ್ರೌಢಶಾಲೆ ವಿದ್ಯಾರ್ಥಿಗಳು 8, 9 ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲೆಯಿಂದ ಇಬ್ಬರಂಗೆ ನಾವು ಸೂಚಿಸಿದ್ದು, ಈಗ ಸದ್ಯಕ್ಕೆ ಒಂದು 30 ಶಾಲೆಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಇಚ್ಛಿಸಿದ್ದು, ಇದೇ ತಿಂಗಳು 12ನೇ ತಾರೀಕು ಇದೇ KB ಭವನದಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನೆಂದರೆ, ತಾಲೂಕಿನ ವಿದ್ಯಾರ್ಥಿಗಳು ನಮ್ಮ ಧರ್ಮ ಹಾಗೂ ನಮ್ಮ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಹೆಚ್ಚು ತಿಳಿಯಲಿ ಎಂದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ವಿಜೇತರಿಗೆ ಪ್ರಥಮ ಬಹುಮಾನ 50,000, ದ್ವಿತೀಯ ಬಹುಮಾನ 30,000, ತೃತೀಯ ಬಹುಮಾನ 20,000 ಹಾಗೂ ಭಾಗವಹಿಸುವ ವಿದ್ಯಾರ್ಥಿ ಮತ್ತು ಶಾಲೆಗೆ ಸಮಾಧಾನಕರ ಬಹುಮಾನ ನೀಡಲಾಗುತ್ತದೆ. ಬಹುಮಾನ ವಿತರಣೆಯನ್ನು ತಾಲೂಕಿನ ತಹಶೀಲ್ದಾರ್ ಎನ್ ಗಗನ ಸಿಂಧು ಅವರಿಂದ ನಡೆಯಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ CA ನರೇಂದ್ರ, ಆರಕ್ಷಕ ವೃತ್ತ ನಿರೀಕ್ಷಕ M ಶ್ರೀನಿವಾಸ್, ಸಬ್ ಇನ್ಸ್ಪೆಕ್ಟರ್ M ವೇಣುಗೋಪಾಲ್ ಸೇರಿದಂತೆ ಹಲವರು ಗಣ್ಯರು ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಗೌರವಾಧ್ಯಕ್ಷ ಪ್ರಕಾಶ್, ಉಪಾಧ್ಯಕ್ಷ ಅಜಿತ್, ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ಖಜಾಂಚಿ ಕೊತ್ನೂರು ರವಿಕುಮಾರ್, ಹಿರಿಯ ಸಲಹೆಗಾರರು ನಾಗೇಶ್, ಕಿರಣ್, ದೇವರಾಜ್, ರಾಮಾಂಜನೇಯ, ಲಕ್ಷ್ಮೀಪತಿ, ಲಕ್ಷ್ಮೀಕಾಂತ್, ಮಾರೇಶ್ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಗೋರ್ಮಣಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ. ಸರ್, ನಾಳೆ 12ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ ಇದು ಒಂದು ಟ್ರಸ್ಟ್ ಮುಖಾಂತರ ನಡೀತಾ ಇರೋದು ಅಥವಾ ರಾಜಕೀಯ ಮುಖಂಡರು ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ತಾರ? ಇಲ್ಲ, ಇದು ಶ್ರೀರಾಮ ಶೋಭಾಯಾತ್ರೆ ಟ್ರಸ್ಟ್ ಏನಿದೆ ಅದರಿಂದ ನಡೀತಾ ಇರೋದು. ಇದರಲ್ಲಿ ಯಾವುದೂ ರಾಜಕೀಯ ಇಲ್ಲ, ಪಕ್ಷಗಳು ಇಲ್ಲ, ಯಾವುದೂ ಇಲ್ಲ. ಎಲ್ಲ ರಾಜಕೀಯೇತರವಾಗಿ ಇದು ಸಾಮಾಜಿಕವಾಗಿ ನಡೀತಕ್ಕಂಥ ಒಂದು ಇದು ಕಾರ್ಯಕ್ರಮ. ಇದು ಅಂದರೆ ಸಮಾಜಕ್ಕೋಸ್ಕರ ಆಗ್ತಾ ಇರೋ ಕಾರ್ಯಕ್ರಮ. ಇದು ಟ್ರಸ್ಟು ಬರೀ ಇದು ಮಾತ್ರ ಅಂತಲ್ಲ, ಬೇರೆ ಎಲ್ಲ ಥರ ಸೇವೆಗಳು ನಾವು ಮಾಡ್ತಾ ಇದ್ದೀವಿ. ನೆಕ್ಸ್ಟು ಇದು ಶುರುವಾದ ಅಷ್ಟೇ, ಇನ್ನು ಬರ್ತಾ ಬರ್ತಾ ಬೇರೆ ಕಾರ್ಯಕ್ರಮಗಳನ್ನೂ ನಾವು ಮಾಡಬೇಕು ಅಂತಿದ್ದೀವಿ. ಅದು ಪ್ರಕೃತಿ ಇದಿರ್ಬೋದು, ಬೇರೆ ವಿದ್ಯೆದಿರ್ಬೋದು, ಬೇರೆ ಬೇರೆ ಥರ ಜನಕ್ಕೆ ಉಪಯೋಗ ಆಗುವಂಥದ್ದು ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮ್ಮ ಉದ್ದೇಶ. ಜೊತೆಯಲ್ಲಿ ಧರ್ಮ ಉಳಿಸುವಂಥದ್ದು, ರಾಜಕೀಯದ ಇದರಲ್ಲಿ ಯಾವುದೂ ಇನ್ವಾಲ್ವ್ಮೆಂಟ್ ಇರಲ್ಲ. ಯಾರೇ ಪಕ್ಷಾತೀತವಾಗಿ ಬಂದು ನಮಗೆ ಸಪೋರ್ಟು ಮಾಡ್ಬೋದು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಶ್ರೀರಾಮ ಶೋಭಾಯಾತ್ರಾ ಸೇವಾ ಟ್ರಸ್ಟ್, ಇದನ್ನು ನಾವೆಲ್ಲ ಏನಿಲ್ಲಿದ್ದೀವೋ, ಇನ್ನು ಕೆಲವರು ಹಾಜರಾತಿ ಆಗಿಲ್ಲ, ನಮ್ಮ ಟ್ರಸ್ಟ್ ಮೆಂಬರ್ಗಳು ಹೊಸದಾಗಿ ರಿಜಿಸ್ಟರ್ಡ್ ಮಾಡಿ ಆ ಒಂದು ಟ್ರಸ್ಟ್ ಮುಖಾಂತರ ಮೊದಲನೇ ಕಾರ್ಯಕ್ರಮ ಅಂದರೆ ನಮ್ಮ ಧರ್ಮದ ಬಗ್ಗೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಕ್ಕಳು ತಿಳ್ಕೊಳ್ಬೇಕಾಗಿ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಲ್ಲಿ ಬರೀ ಎಜುಕೇಷನ್ ಮಾತ್ರ ಒಂದು ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಧರ್ಮ, ಸಂಸ್ಕೃತಿ ಹಾಗೂ ಸಂಸ್ಕಾರ ಕಲಿಸೋದು ತುಂಬ ಕಡಿಮೆ ಆಗಿದೆ. ಇದು ನಮ್ಮ ಟ್ರಸ್ಟ್ ಮುಖಾಂತರ, ಅಂದರೆ ಇದು ಮೊಟ್ಟ ಮೊದಲ ಬಾರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದೇ ಥರ ಮುಂದುವರಿತಾ ಇರ್ತದೆ. ಏನು ಈ ತಿಂಗಳು ದಿನಾಂಕ 12ನೇ ತಾರೀಕು ರಾಮಾಯಣ, ಮಹಾಭಾರತ ಹಾಗೂ ಫ್ರೀಡಮ್ ಫೈಟರ್ಸ್, ಸ್ವಾತಂತ್ರ್ಯ ಹೋರಾಟಗಾರರದ್ದು ಏನು ಇವತ್ತು ನಾವು ರಸಪ್ರಶ್ನೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಟ್ರಸ್ಟ್ ಕಾರ್ಯಕರ್ತರು ಏನಿದ್ದೀವೋ ಎಲ್ಲ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು, ಮೊದಲನೇ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ತಾಲೂಕಲ್ಲಿ KB ಭವನದಲ್ಲಿ ಇದೇ ಒಂದು ಕಲ್ಯಾಣ ಮಂಟಪದಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು ಶಿಡ್ಲಘಟ್ಟದಲ್ಲಿ 45 ಪ್ರೌಢ ಶಾಲೆಗಳಿದ್ದಾವೆ.
ನಾವು ಎಲ್ಲರೂ ಸಮನಾಗಿ ಎಲ್ಲ ಶಾಲೆಗಳಿಗೆ ಹೋಗಿ ವಿಸಿಟ್ ಮಾಡಿ, ಒಂದು ಶಾಲೆಯಲ್ಲಿ 8, 9 ಮತ್ತು 10ನೇ ಕ್ಲಾಸ್ ಮಕ್ಕಳು ಒಂದು ಶಾಲೆಯಿಂದ 2 ಕಾರ್ಯಕ್ರಮಕ್ಕೆ, ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ, ಅದರಲ್ಲಿ ನಾವು ಏನು ಅವತ್ತು ಕಾರ್ಯಕ್ರಮವನ್ನು ಮಾಡ್ತೀವಿ ಕೂತ್ಕೊಂಡು ಅದರಲ್ಲಿ ಮಕ್ಕಳು ತಿಳ್ಕೊಂಡು ಮತ್ತು ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಟ್ರಸ್ಟ್ ವತಿಯಿಂದ ಮೊದಲನೇ ಬಹುಮಾನ 50,000 ಇಲ್ಲಿ ಮಡಗಿದ್ದೀವಿ. 2ನೇ ಬಹುಮಾನ 30,000 ಹಾಗೂ 3ನೇ ಬಹುಮಾನ 25,000. ಹಾಗೆ ಬಂದಂಥ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಸಮಾನಕರವಾದಂಥ ಬಹುಮಾನಗಳು ಕೊಡಬೇಕಂತೇಳಿ ನಾವೆಲ್ಲ ನಮ್ಮ ಟ್ರಸ್ಟ್ ಮೆಂಬರ್ಗಳು ಇದರಲ್ಲಿ ತೀರ್ಮಾನ ಮಾಡಿದ್ದೀವಿ. ನಮಸ್ಕಾರ. ನಮ್ಮ ಹೆಸರು ರಾಮಂಜಿ ಅಂತ ಹೇಳ್ಬಿಟ್ಟು, ಪಕ್ಷ ಆಗಲಿ ಜಾತಿ ಆಗಲಿ ಯಾವುದೇ ರೀತಿ ಇಲ್ಲ, ಎಲ್ಲ ಜಾತಿಯವ್ರನ್ನೂ ಹಾಕ್ಕೊಂಡು ಈ ಶ್ರೀರಾಮ ಶೋಭಾಯಾತ್ರೆ ಟ್ರಸ್ಟನ್ನು ನಾವು ಕಟ್ಟಿದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಹಿಂದುತ್ವ ಎಲ್ಲೋ ಒಂದು ಮೂಲೆಗೆ ಹೋಗಿ ಸೇರ್ತಾ ಇದೆ. ಯಾವುದೇ ಆಗಲಿ ಹಿಂದುತ್ವದ ಕಾರ್ಯಕ್ರಮ ಆಗ್ಬೋದು, ಮೊದಲ ಕಾಲದಲ್ಲಿ ಈಗ ಹಳ್ಳಿ ಕಡೆ ಹೋದರೆ ಭಜನೆ ಕಾರ್ಯಕ್ರಮ ಆಗ್ಬೋದು, ಒಂದು ನಾಟಕದ ಕಾರ್ಯಕ್ರಮ ಆಗ್ಬೋದು, ಅಥವಾ ಬೇರೆ ಬೇರೆ ರೀತಿ ಈ ನಮ್ಮ ಹಳ್ಳಿ ಸೊಗಡು ಥರ ಮಾಡ್ತಾಯಿದ್ರು. ಈಗ ಅಂಥವೆಲ್ಲ ನಿಂತೋಗಿದೆ. ನಮ್ಮ ಶಿಡ್ಲಘಟ್ಟದಲ್ಲಿ ಈ ಟ್ರಸ್ಟ್ ಮುಖಾಂತರ ಅದಾದರೂ ಏನಾದರೂ ಒಂದು ಈ ಥರ ಧಾರ್ಮಿಕ ಕಾರ್ಯಕ್ರಮಗಳು ಮಾಡಿದ್ರೆ ನಮ್ಮ ಹಿಂದುತ್ವ ಉಳಿಯುತ್ತೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ, ಇಲ್ಲಿ ಕಾಂಗ್ರೆಸ್ ಇಲ್ಲ ಅಥವಾ JDS ಇಲ್ಲ ಅಥವಾ BJP ಇಲ್ಲ ಅಥವಾ ಇನ್ನೊಂದು ಜಾತಿ ಇಲ್ಲ ಮತ್ತೊಂದು ಜಾತಿ ಇಲ್ಲ, ಎಲ್ಲ ಜಾತಿಗಳು ಎಲ್ಲ ಪಕ್ಷದವರು ಸೇರಿ ಈ ಸಂಘಟನೆಯನ್ನು ಕಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಇದೇ ರೀತಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಮೂಲಕ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಮತ್ತು ನಾಳೆ ಮಾಡುವಂಥ ಕಾರ್ಯಕ್ರಮ ಮಂಗಳವಾರ 12ನೇ ತಾರೀಕು ಮಾಡುವಂಥ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಶಾಲೆಯನ್ನು ಕರೆದಿದ್ದೀವಿ, ಪ್ರತಿಯೊಂದು ಜನಾಂಗನೂ ಕರೆದಿದ್ದೀವಿ. ಈ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಧೂರಿಯಾಗಿ ಮಾಡುವಂಥ ಕಾರ್ಯಕ್ರಮಗಳಿದ್ದಾವೆ, ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ.